ತಾತನ ಕಾಲದಲ್ಲಿ ಮತ್ತೆ ಇವಾಗ ನೀವು ಇಲ್ಲಿ ಪೂಜೆ ಮಾಡೋರು ಬೆಡ್ಕಲ್ ಪೂಜೆ ಮಾಡೋದಲ್ವಾ? ಬೆಟ್ಟಕ್ಕೆ ಎಷ್ಟು ದಿನಕ್ಕೆ ಒಂದ್ಸತಿ ಹೋಯ್ತಾರೆ? ಯಾವ ಥರ ವ್ಯೂ ಇದೆ? 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು ನಾಗಮಲೆಗೆ. ಇನ್ನೇನು ಹತ್ರದಲ್ಲಿದ್ದೀವಿ. ಹೇಳಲ್ಲ, ಏಕೆಂದ್ರೆ ಇದು ಮಹಿಮೆ ಗೊತ್ತಾಗಬೇಕಲ್ಲ. ಎಲ್ಲ ನನ್ನ ಕನ್ನಡ ತಾಯಿ ಮಕ್ಕಳು ಇನ್ನು ಕನ್ನಡಿಗ ಮಾಡುವ ನಮಸ್ಕಾರ ಗಾಯ್ಸ್. ಇವತ್ತು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾಗಮಲೆ ಟ್ರೆಕ್ಕಿಂಗ್ ವಿಡಿಯೋ ಮಸ್ತಾಗಿರುತ್ತೆ ನೋಡಿ. ಫುಲ್ಲು ಎಷ್ಟೊಂದು ದಿನ ಆಗಿತ್ತು ವಿಡಿಯೋ ಅಪ್ಲೋಡ್ ಮಾಡಿ ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾಗಮಲೆದು ಟ್ರೆಕ್ಕಿಂಗ್ ನೋಡಿ. ಇವತ್ತು ನನ್ನ ಔಟ್ಫಿಟ್ ನೋಡಿ ಈ ಥರ ಇದೆ. ಹೆಂಗಿದೆ ಅಂತ ಕಮೆಂಟ್ ಮಾಡಿಬಿಡಿ. ಒಟ್ಟಿನಲ್ಲಿ ಒಂದು 8 ಕಿಲೋಮೀಟ್ರ್ ಬಂದಿದ್ದೀವಿ. ಇನ್ನೂ ಬೆಟ್ಟ ಹತ್ಬೇಕು, 7 ಬೆಟ್ಟ ಹತ್ಬೇಕು, 7 ಬೆಟ್ಟ ಇಳಿಬೇಕು. ಹೋಯ್ತಾಯಿದ್ದೀವಿ. ಬನ್ನಿ, ಎಷ್ಟು ದೂರ ಆಯಿತು ಅಷ್ಟು ದೂರ ಹೋಗೋಣ. ನಾಗಮಲೆ ಇವಾಗ ನಿಮ್ಗೆ ತೋರಿಸ್ತೀನಿ. ಎಷ್ಟೊಂದು ಜನ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ನಾನು ಫಸ್ಟ್ ಟೈಮ್ ಹಾಕಿದ್ದೀನಿ. 77 ಬೆಟ್ಟದಲ್ಲಿ ನಮ್ದು ಇದು 5ನೇ ಬೆಟ್ಟ ನೋಡ್ತಾ ಇರೋದು ನೋಡಿ. ತಾಮಲ್ಲ ರೈಟ್ ನೋಡಿ, ನಾಯಿ ನಮ್ಮ ಜೊತೆನೇ ಬರ್ತೈತೆ ಅವಾಗಿಂದ. ನಮ್ಮ ಜೊತೆನೇ ಬರ್ತೈತೆ ಬೆಟ್ಟದಿಂದ ನಾಗಮಲೆ ಗಂಟ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಬಂದಿದ್ದೀವಿ. ಇವಾಗ ನಮ್ಮ ಜೊತೆ ಬಂದಿದ್ದೀನಿ. ಏನು ಹತ್ರ ಇದ್ದೀವಿ. ಬನ್ನಿ ನಾಗಮಲೆಗೆ ಹೋಗೋಣ. ನೋಡಿ, ಈ ಕಾಲದಲ್ಲಿ ಮನುಷ್ಯರಿಗೆ ನಿಯತ್ತಿಲ್ಲ. ನಾಯಿಗಳಿಗೆ ಎಷ್ಟು ನಿಯತ್ತಿದೆ, ಒಂದು ಪ್ಯಾಕ್ ಬಿಸ್ಕೆಟ್ ಹಾಕ್ತು ಅಷ್ಟೇ. ನಮ್ಮ ಜೊತೆನೇ ಬರ್ತೈತದು. ಬನ್ನಿ ನೋಡಿ ನಾಗಮಲೆ ಬೆಟ್ಟ ವ್ಯೂ ನೋಡಿ. ಇಲ್ಲಿ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ. ನೋಡಿ ಗಾಯ್ಸ್, ಯಾವ ಥರ ವ್ಯೂ ಇದೆ. 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿಬೇಕು ನಾಗಮಲೆಗೆ. ಇನ್ನೇನು ಹತ್ರದಲ್ಲಿದ್ದೀವಿ. ವ್ಯೂ ನೋಡಿ, ಸುತ್ತ 77 ಬೆಟ್ಟನೂ ಕಾಣಿಸ್ತದೆ ನಿಮಗೆ. ಯಾವುದಾದ್ರು ಬೆಟ್ಟ, ಆನೆತಲೆದಿಂಬ, ಕೋಟೆಗಳ ಬೆಟ್ಟ, ನಾಗಮಲೆ, ತಿರ್ಗಾ ಸುತ್ತ ಎಷ್ಟೆಷ್ಟು ಬೆಟ್ಟ ಐತೆ, ಕತ್ರಿ ಮಲೆ, ಎಲ್ಲ ಬೆಟ್ಟನೂ ಕಾಣಿಸ್ತದೆ. ನಮ್ಮ ಕಾಶಿ ಕಾವಾಶಿ ಕಾಲಾಭೈರವ ವಾಹನ ನಮ್ಮ ಜೊತೆನೇ ಐತೆ ನೋಡಿ. ಗೇಮ್ ಅದಪ್ಪ, ನೋಡ್ತಾರೆ ಇನ್ನು ತೋರಿಸ್ತೀನಿ. ಏಕಕ್ಕೂ ಪ್ಲಾಸ್ಟಿಕಲ್ಲಿ ಹಾಕಿ ಕಾಲ್ ಮಾಡೋರೆ ಗಾಯ್ಸ್. ನೋಡ್ಕೊಳ್ಳಿ, ತೋರಿಸ್ತಿದ್ದೀನಿ. ಹಾಲು ಅದೊಂದು ಹೋಟ್ಲ ಇದು. ಏನು ಚಿತ್ರಾನ್ನ ಒಂದೇನಾ? ಚಿತ್ರಾನ್ನ ಒಂದೇ ಅದೇ. ಏನು ಮಾಡ್ದೆ? ಬೇಕಾ ತರೋಣ? ಏನು ಹೇಳ್ಬಿಡು. ಬಾ, ಸ್ಲೈಸೇ ಕೊಡಿ. ಒಂದು ಎಕ್ಸ್ಟ್ರಾ ಒಂದು ಬಿಸ್ಕೆಟ್ ಇಸ್ಕೋ. ಬಿಸ್ಕೆಟ್ ಒಂದು ಬಿಸ್ಕೆಟ್ ಕೊಟ್ಬಿಡಿ. ಬಿಸ್ಕೆಟ್ ಬೇಕಾ ನಿನಗೆ? ನಿನ್ಗೆ ಬೇಕಿಲ್ಲ? ಇದು ಕೊಡಿ. ಇದೊಂದು ಕೊಡಿ. ಬಾಲಾಜಿ ಎಷ್ಟಾಯ್ತು? ಇಲ್ಲಿಂದ 1 ಕಿಲೋಮೀಟ್ರ್ ಆಗುತ್ತಾ? 1 ಕಿಲೋಮೀಟ್ರ್ ತಾನೇ ಹೊಂಟ. ಕೋಲ್ಡ್ ಇಲ್ಲ, ಕೋಲ್ಡ್ ಇರೋದಾಗ ನಾನು ನೋಡಿ ಅರೆಯವರು
ನೋಡಿ ಇವರು ಅದಲ್ಲ ಇನ್ನೊಂದು ಕಿಲೋಮೀಟ್ರ್ ಐತಿ. ಪೂಜೆ ಸಾಮಾನು ಹಂಗೆ ಒಂದು ಬೆಂಕಿ ಪಟ್ಟಣ ಅಂತ ಕೊಟ್ಬಿಡಿ. 1 ರೂಪಾಯಿ ಚೇಂಜ್ ಕೊಡು ಅವ್ರಿಗೆ. 5 ರೂಪಾಯಿ 5 ರೂಪಾಯಿ ಕೊಟ್ಬಿಡು. ಗಾಡಿ ಇಲ್ಲೇ ಬರ್ತಾರೆ. ಇನ್ನೇನು ಕೊಡು 100 ರೂಪಾಯಿ. ಇದು ಇಲ್ಲ ಇನ್ನೂ ಹೋಗ್ಲಿಲ್ಲ ನಾವು. ಇಲ್ಲ ಅವ್ರ ಮುಂದೆಗಡೆ ಹೊಟ್ಟೋಗೋರು ಅವರು. ಅವನು ಇದೇ ಊರು ಅವನದ್ದು. ಹಾಂ ಹೇಳಲ್ಲ, ಏಕೆಂದ್ರೆ ಇದು ಮಹಿಮೆ ಗೊತ್ತಾಗಬೇಕಲ್ಲ. ಹೆಂಗೋ ಸೈಕಲ್ ತುಳ್ಕಡೆ ಓಡಾಡ್ತಾರೆ ಊರಲ್ಲಿ. ಹಾಂ ಮಾತಾಡು. ವಿಷಯ ಹಾಕ್ಮೇಲೆ ಯಾವ ಕಡೆ ಹೋಗ್ಬೇಕು? ಯಾವ ಕಡೆಗೆ? ನಾವು ನೋಡೋ ತಲೆ ಇಲ್ಲ ಏನೋ ಮಾಡೋರು ಇವರು. ನಾಗಮಲೆಗೆ ಹೋಗ್ಬೇಕಾದ್ರೆ ಅರ್ಧ ಕಿಲೋಮೀಟ್ರ್ ಇಲ್ಲಿ ಇದ್ದಂಗೆ ಸಿಗುತ್ತೆ ಗಣಪತಿ. ಕೈ ಮುಕ್ಕೊಂಡು ಸೀದಾ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಇದೆ ಮೇಲಕ್ಕತ್ತದು. ಏನೋ ಗೇಟ್ ಸಿಗುತ್ತೆ, ಎಂಟ್ರೆನ್ಸ್ ಇದು. ಎಲ್ಲ ಸುಸ್ತಾಗವ್ರೆ ಹುಡುಗರು, ಅದಕ್ಕೆ ರೆಸ್ಟ್ ಆದವ್ರೆ. ನಮ್ಮ ಜಯಂತ ನೋಡಿ ಯಾವ ಥರ ಕೂತವನೆ, ಕೈಗಾಲ ಏನೋ ಆಟಾಡ್ತಾನೆ. ಪೂಜಾರಪ್ಪರು ಬರ್ತಾವ್ರೆ. ಹಾಗೂ ಮನೆ ಬೆಟ್ಟಕ್ಕೆ ಎಷ್ಟು ಜನಕ್ಕೆ ಒಂದ್ಸತಿ ಒಯ್ತಾರೆ? ಬಂದಿದ್ದೀವಿ ಅಂದರೆ ಇನ್ನೊಂಚೂರಿದೆ ವ್ಯೂ ನೋಡಿ, ಮೇಲ್ಗಡೆಯಿಂದ ಆ ಥರ ಕಾಣಿಸ್ತಿದೆ ನೋಡಿ. ಅಲ್ಲೇ ನಾಗಮಲೆ ಇದೇನು ಒಂದು 10 ಹೆಜ್ಜೆಕರು ಸಿಗುತ್ತೆ. ಬನ್ನಿ, ಫುಲ್ಲು ಸುಸ್ತಾಗ್ಬಿಟ್ಟಿದ್ದೀವಿ. ನಡೆಯೋಕೆ ಆಯ್ತಲ್ಲ. 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿದಿದ್ದೀವಿ ಇವಾಗ. ಗೈಸ್ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿದು ಬಂದಿದ್ದೀವಿ. ವೆಲ್ಕಮ್ ಟು ನಾಗಮಲೆ ನೋಡಿ. ಮದಪ್ಪ
ನೋಡಿ, ಮೊದಲು ನಾಗಮಲೆ ದೇವ್ರು ಇಲ್ಲೇ ಇದ್ದಿದ್ದು. ಇಲ್ಲಿಂದ ಅಲ್ಲಿ ಒಳಗೆ ದೇವಸ್ಥಾನ ಒಳಗೆ ಎತ್ತಿಕ್ಕಿರೋದು ಲಿಂಗನ. ನೋಡಿ, ಆ ಮಾದಪ್ಪಂಗೆ ಹಾವು ತಲೆದಿಂಬ ಇದು ಎಡೆಯಾಗಿ ನಿಂತಿದ್ದು ಆ ಶೇಪಲ್ಲೇ ಕಲ್ಲಿದೆ ನೋಡಿ. ಅಲ್ಲಿ ದೇವಸ್ಥಾನ ಮಾಡವ್ರೆ. ಇದು ಲಿಂಗ ಅಲ್ವಾ ಇದು? ಹಾವು. ಇದು ಲಿಂಗ, ಇದು ಹಾವು. ಇದು ಮಾದಪ್ಪಂಗೆ ಹಾವು ನೆರಳಾಗಿ ನಿಂತಿರೋದು. ನೋಡ್ಕೊಬಿಡಿ ಅಲ್ಲ. ಇವಾಗ ನಮ್ಮ ನಾಗಮಲೆಯಲ್ಲಿ ಪೂಜಾ ಇದು ಅರ್ಚಕರು ಸಿಕ್ಕವ್ರೆ, ಹಿಂಗೆ ಪೂಜೆ ಮಾಡೋರು. ಅವ್ರ ಬಗ್ಗೆ ನಾಗಮಲೆದು ಒಂಚೂರು ಇತಿಹಾಸ ಕೇಳೋಣ ಬನ್ನಿ. ಇದು ಎಷ್ಟು ವರ್ಷದಿಂದ ಇದೆ? ಇದು ಸುಮಾರಾಗದೆ ಸ್ವಾಮಿ. ನಮ್ಮ ತಾತ ಮುತ್ತಾತ ಅವಾಗಿಂದ. ಎಷ್ಟು ವರ್ಷ ನೀವು ಪೂಜೆ ಮಾಡ್ಕೊಬರ್ತಿದ್ರು? ನಾವು ನಮ್ಮ ತಾತನ ಕಾಲದಲ್ಲಿ ಮಾಡ್ಬರ್ತೀವಿ. ಇವಾಗ ನೀವು ಇಲ್ಲಿ ಪೂಜೆ ಮಾಡೋರು ಬೆಡ್ಕಲ್ಲಿ ಪೂಜೆ ಮಾಡೋದಲ್ವಾ? ನಡುಮನೆ ಬೆಡ್ದಲ್ಲಿ ಇದೆ, ಅಲ್ಲೂ ಹೋಯ್ತೀವಿ. ಅಲ್ಲೂ ಹೋಯ್ತೀರ ನೀವು? ಇಷ್ಟು ತಿಂಗಳಿಗೆ ಆಯ್ತಲ್ವಾ? ಅಲ್ಲಿ ವರ್ಷ 3 ವರ್ಷ 4 ವರ್ಷ 5 ವರ್ಷ ಹಂಗೆ ಜನ ಜಾಸ್ತಿ. ಅದೇ ಜನ ನೀವು ಸುತ್ತ ಬೆಡ್ತಲ್ಲ ಎಲ್ಲ ಕಡೆ ಕಡೆ ಅಲ್ಲಿ 3 ವರ್ಷ 4 ವರ್ಷಕ್ಕೆ ಒಂದೊಂದು ಸಾರಿ ಶಿಫ್ಟ್ ಬರ್ತಾರೆ. ಅದು ಇವಾಗ ಮುಂದೆಗಡೆ ಇರೋ ಲಿಂಗ, ಹಿಂದೆಗಡೆ ನಾಗರಾವ್ ಇದೆಯಲ್ವಾ, ಅದು ಏನು ಅದೇ ಇದಾಗಿರೋದ? ಇಲ್ಲ ಮಾದಪ್ಪ ಇಲ್ಲಿ ಮಾದೇಶ್ವರರು ಬಂದು ಬಂಡೆ ಒಳಗೆ ಕುಳಿತ್ಕೊಂಡು ಕೆಲಸ ಮಾಡ್ಬೇಕಾರೆ ನೆರಳಾಗಿ ಒಂದಾಗಿದ್ದ ಬಂಡೆ ಸೀಳ್ಬಿಟ್ಟು ಎಡೆ ಆಗಿರೋದು. ಬಂಡೆ ಸೀಳ್ಬಿಟ್ಟು ಎಡೆ ಆಗಿರೋದು. ಅದಕ್ಕೆ ನಾಗಮಲೆ ಅಂತ ಹೆಸರು. ನಾಗಮಲೆ. ಅದು ಬಂಡೆ ಒಂದೇ ಇದ್ದಿದ್ದು ಬಂಡೆ ಸೀಳು ಹೊಡೆದು ಮಾದೇಶ್ವರ ತಲ್ಸ್ಕೊಳ್ತೀವಿ. ಅಲ್ಲಿ ಕೆಳಗಡೆ ಜಾಗ ಇದೆಯಲ್ಲ, ತ್ರಿಶೂಲಗಳ ಇಕ್ಕಿದಿರೋ ಅಲ್ಲೇನತ್ತೆ ಅವರು ತಪಸ್ ಕೂತಿದ್ದು ಮಾದಪ್ಪ? ಇಲ್ಲಿ ದಪ್ಪಂಡೆ ಒಳಗಡೆ ಮುಂದ್ಗಡೆ ಒಂದೇ ಬಂಡೆ ಆಗಿದ್ದಿತ್ತು ಫುಲ್ಲು. ಅದು ನೆರಳಾಗಬೇಕಾದ್ರೆ ಸಿಗಿದು ಒಂದಾಗಿದ್ದ ಬಂಡೆ ಸೀಳ್ಬಿಟ್ಟು ಹಿಂದ್ಗಡೆ ನಾಗರ್ಕಲ್ಲು, ಮುಂದ್ಗಡೆ ಇರೋದು ಫುಲ್ಲು ಮಾದೇಶ್ವರ ಲಿಂಗು. ವಾರನೂ ಪೂಜೆ ಇರುತ್ತೆ ಸೋಮವಾರದಿಂದ? ಡೈಲಿ ಪೂಜೆ, ದಿನ ಪೂಜೆ. ಬರಲಿ ಬರದೇ ಇರಲಿ ಡೈಲಿ 6 ಗಂಟೆಯಿಂದ 7 ಗಂಟೆ ಒಳಗೆ. ಬೆಳಗ್ಗೆ 6 ಗಂಟೆಗೆ ಬರ್ತಾರ ನೀವು? ಏನು ಭಯ ಏನಾಗಲ್ವಾ ಪ್ರಾಣಿಗಳು? ಭಯ ಏನಿಲ್ಲ ಅಷ್ಟು. ಚಿರತೆ ಅದೆಲ್ಲ ಏನು ಕಾಣಿಸ್ಕೊಳ್ಳಲ್ಲ? ಆನೆ ಕರಡಿ ಹುಲಿ ಎಲ್ಲ. ಅದೇ ನೀವು ಇರುವೆ ನಾ ಮಾಡು ಕಾಯ್ಕ ಮಾಡ್ದು. ಯಾರಿಗೇನು ಯಾವತ್ತೇನು ಅಪಾಯ ಆಗಿಲ್ಲ? ನಿಮ್ಮೂರವ್ರಿಗೆ ಏನೂ ಆಗಲಿಲ್ವಾ? ಏನೂ ಆಗಿಲ್ಲ ಇದುವರೆಗೂ. ಇವಾಗ ನಿಮ್ಮೂರಲ್ಲಿ ನೀವು ಒಬ್ಬರೇ ಇಲ್ಲಿ ಪೂಜೆ ಮಾಡೋದು ಇಲ್ಲ ಒಂದೊಂದು ತಿಂಗಳು ಚೇಂಜ್ ಮಾಡಿ? ನಾವು ICT ಅಣ್ಣ ತಮ್ಮಂದಿರು ತಿಂಗಳು ಮಾಡ್ತೀವಿ. ಒಂದೊಂದು ತಿಂಗಳು. 77 ಬೆಟ್ಟದಲ್ಲಿ ನೀವು ಎಷ್ಟು ಬೆಟ್ಟ ನೋಡಿದ್ದೀರಾ? 77 ಬೆಟ್ಟದಲ್ಲಿ ನಾವು ಒಂದು 3-4 ಬೆಟ್ಟ ನೋಡಿದ್ವಿ ಅಷ್ಟೇ. ಅದು ಮೈದ್ ಬೆಟ್ಟ ಅಂತ, ಆ ಪಕ್ಕದಿರೋ ದೇವದ ಬಳಿ ಅಂತ. ಇದು ನಿಮ್ಮೂರಿಂದ ಹೋಗ್ಬೋದು ಅಲ್ಲಿಗೂ? ಹೋಗ್ಬೋದು, ಆದರೆ ಅಲ್ಲಿ ಫಾರೆಸ್ಟ್ನವರಿಗೆಲ್ಲ ಬಿಡಲ್ಲ. ನಿಮ್ಮನ್ನು ಬಿಡಲ್ವಾ ಪೂಜೆ ಮಾಡೋರು? ನಾವು ಹೋಗ್ಬೋದು, ಅದು ನಿಮ್ಮಂತೆ ಭಕ್ತಾದಿಗಳು ಬಿಡಲ್ಲ. ಕಂಡೀಷನ್ ನಾವೆಲ್ಲ ವರ್ಷಕ್ಕೊಂದು ಸಾರಿ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. ಕತ್ರಿ ಮಲೆ ಆ ಕಡೆ ಅಲ್ವಾ? ಅದು ಕತ್ರಿ ಮೇಲೆ ಆ ಕಡೆ ತಮಿಳ್ನಾಡು ಪಾಲಾರು ಮುಂದಕ್ಕೆ. ಕೋಡಿಗಳು ಬೆಟ್ಟನೂ ಇಲ್ಲೇನೆ. ಮೊನ್ನೆ ಆಯ್ತಲ್ಲ ಅಲ್ಲಿ ಜಾತ್ರೆ ಕತ್ರಿ ಮಲೆನಾ? ಕತ್ರಿ ಬೆಟ್ಟ ಸೋಮವಾರ ಭಾನುವಾರ ಸೋಮವಾರ. ಎಷ್ಟು ವರ್ಷ ಆಗಿರ್ಬೋದು? 1200 ವರ್ಷ ಆಗದೆ. ಮಾದೇಶ್ವರ ಬಂದು ಇಲ್ಲಿ ತಪಸ್ ಮಾಡಿಬಿಟ್ಟು ಲಾಸ್ಟ್ಗೆ ಹೋಗಿ ಅಲ್ಲಿ ನಡ್ಮಲೆಲ್ಲ ಐಕ್ಯ ಆಗಿದೆ. ಗೊತ್ತಾಯ್ತು. ಅದೇ 11ನೇ ಶತಮಾನ ಅಂತಾರೆ. 1100 ವರ್ಷ ಆಯ್ತು ಅಲ್ವಾ? ಆವಾಗಲೇ ಇಲ್ಲಿ ಬಂದಿರೋದು. ನಾನು ತಪಸ್ ಮಾಡಿಬಿಟ್ಟು ಆಮೇಲೆ ಹೋಗಿ ಅಲ್ಲಿ ಐಕ್ಯ ಆಗಿದೆ. ವೀರಪ್ಪನು ಎಲ್ಲ ಇದು 77 ಬೆಟ್ಟದಲ್ಲಿ ಎಲ್ಲ ಬೆಟ್ಟನೂ ನೋಡಿರ್ಬೋದಾ? ಎಲ್ಲ ಓಡಾಡ್ಕೊಂಡು ಎಲ್ಲ ಬಿದ್ದಿದ್ದೆ. ಇದಕ್ಕೆ ಊರು ಹೋಗಿ ಕೆಳಗಡೆ ಗೊತ್ತಿನ
ಮಂಜು ಕಾಣಿಸಲ್ಲ ಅದು ಕೆಳಗಡೆ ಅದೇ ಎಲ್ಲ ಬೆಟ್ಟನು ಇಲ್ಲಿ ಓಡಾಡ್ಬಿಟ್ಟವ್ರು ಅವ್ರು ಎಲ್ಲ ಮಾದಪ್ಪನ ನೋಡೋರು ಅಂದ್ರೆ ಅವರೇನೆ. ಎಲ್ಲ ಕಾಡಲ್ಲಿ ಎಷ್ಟೆಷ್ಟು ದೇವಸ್ಥಾನ ಇದೆಯಾ ಎಲ್ಲ ಅವರು ನೋಡ್ಕೊಂಡಿದ್ದಾರೆ. ಇನ್ನೇನು ಇಲ್ಲಿ ಇನ್ನೇನು ವಿಶೇಷ? ಇನ್ನೇನಿನ್ನು ಅಷ್ಟೇ. ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಪೂಜೆ, ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಮಾಮೂಲಿ ಪೂಜೆನೇ. ಅದು ಜನ ಸ್ವಲ್ಪ ಜಾಸ್ತಿ ಬರ್ತಾರೆ. ಇದು ಅಭಿಷೇಕ ಐಟಮ್ ಎಲ್ಲ ನೀವೇ ತಗೊಂಡ್ಬರ್ತಾರ? ಇಲ್ಲ, ಎಲ್ಲ ನೀವು ತಗೊಂಬರ್ಬೇಕು. ಅಮಾವಾಸ್ಯೆ ದಿನ ಮಾತ್ರ ನಾವು ಸ್ವಂತವಾಗಿ ಹಾಕಿ ನಾವು ಮಾಡ್ತೀವಿ. ನೀವು ಕೊಟ್ಟರೆ ಮಾಡ್ತೀವಿ. ಗೈಸ್, ನಾಗಮಲೆ ಟ್ರೆಕ್ಕಿಂಗ್ ಎಲ್ಲ ಮುಗಿದ್ದು, ಇವಾಗೆಲ್ಲ ಮುಗಿದು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹೋಯ್ತಾ ಇದ್ದೀವಿ ಎಲ್ಲರೂ. ನೋಡಿ ನಮ್ಮ ಜೊತೆ ಬ್ಯಾಚಲ್ಲೆಲ್ಲ ಎಷ್ಟು ಜನ ಬಂದರೆ ಅಂತ ಹೋಯ್ತಾ ಇದ್ದೀವಿ ವಾಪಸ್ಸು. ಹೋಗಿ ಜೀಪ್ ಹತ್ಬೇಕಾದ್ರೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗೈಸ್. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಒಂದೊಂದು ಶೇರ್ ಮಾಡಿ, ಒಂದೊಂದು ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೇ ಥರ ಇರಲಿ ಅಂತ ಹೇಳ್ತಾ, ಜಾಸ್ತಿ ಟಾಟಾ ಬಾಯ್ ಬಾಯ್.